ಅನ್ನೋದು ಇವರಲ್ಲಿಲ್ಲ. ಸುದ್ದಿಗೋಷ್ಠಿಗೆ ಸೀಮಿತ ಆಗುತ್ತಾ ನಿಮ್ಮ ಜಂಟಿ ಹೋರಾಟ? ಇಲ್ಲ ಇಲ್ಲ, ನೋಡ ಏನೇನು ಮಾಡಬೇಕು ಅನ್ನೋದು ಕೂತು ನಾವು ಚರ್ಚೆ ಮಾಡ್ತೀವಿ. ಪರಿಹಾರ ವಿಚಾರದಲ್ಲಿ ಒಂದು ಆನೆ ತುಳಿತಕ್ಕೆ ಕೇರಳದಲ್ಲಿ 25 ಲಕ್ಷ ಕೊಡ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದಾದರೂ 10 ಲಕ್ಷ ಕೊಡ್ತಾರೆ. ಇದು ಯಾವ ರೀತಿ ಸರ್? ಅದು ಇದು ಒಪ್ಪುಗತಿ ಸರ್ಕಾರಕ್ಕೆ ಇವತ್ತು ಅವ್ರು ಮಾಡಿದಂಥ ಅಚಾತುರ್ಯದಿಂದ ಆಗಿರ್ತಕ್ಕಂಥ ಈ ಘಟನೆ ಇಲ್ಲಿ ದುಡ್ಡಿನ ವ್ಯಾಲ್ಯೂ ಮುಖ್ಯ ಅಲ್ಲ. ನಾವು ಜೀವಕ್ಕೆ ದುಡ್ಡು ಕಟ್ಟಲಿಕ್ಕಾಗಲ್ಲ, ವ್ಯಾಲ್ಯೂ ಕಟ್ಟಲಿಕ್ಕಾಗಲ್ಲ. ಆದರೂ ಮಾನವೀಯತೆಯ ದೃಷ್ಟಿಯಿಂದ ಆ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ ಅದರ ಮೇಲೆ ಇವತ್ತು ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ದಲ್ಲ, ಹರಿಪ್ರಸಾದ 1 ಕೋಟಿ ಕೊಡ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಮಾಡಿದ್ರೆ ತಪ್ಪುಗ ತೀರ್ಮಾನ ಮಾಡಲಿಲ್ಲ. ಸರ್, ನೀವೆಲ್ಲ ಮೈತ್ರಿ ಇದ್ದೀರಿ, ನಿಮ್ಮ ಅಪೋಸಿಷನ್ ಲೀಡರ್ಗೆ ಸಲಹೆ ಕೊಡ್ತೀರಾ? ಇದೇನಾದ್ರು ವಿಶೇಷ ಅಧಿವೇಶನ ಕರೆದು ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಪ್ರಶ್ನೆ ಇದೆ, ಜನರಿಗೆ ಎಲ್ಲ ಗೊತ್ತಾಗಬೇಕಾಗುತ್ತೆ. ಪತ್ರಿಕಾಗೋಷ್ಠಿ ಮಾಡಿದ್ರೆ ಎಲ್ಲವೂ ಬಗ್ಗೆ ಅರಿಯೋದಿಲ್ಲ. ವಿಶೇಷ ಅಧಿವೇಶನ ಕರೀಲಿಕ್ಕೆ ಯಾರು ಒತ್ತಾಯ ಮಾಡ್ತೀರಾ ಸರ್? ಇಲ್ಲ, ಅದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಮತ್ತು ಶಾಸಕ ಮಿತ್ರರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಬಹುಶಃ ತಕ್ಷಣದಲ್ಲೊಂದು ಲೆಟರ್ ಬರೆದು ಈ ಸರ್ಕಾರದ ಈ ನಡವಳಿಕೆ ಬಗ್ಗೆ ಇಲ್ಲ ವಿಶೇಷ ಅಧಿವೇಶನ ಕರೀಬೇಕು ಅಂದ್ರೆ ಅದಕ್ಕೂ ಕರೀತಕ್ಕಂಥದ್ದಕ್ಕೆ ಆಗ್ರಹಿಸ್ತೀವಿ. ರಾಜಕೀಯ ಮಾಡಬಾರ್ದು. ರಾಜ್ಕುಮಾರ್ ತೀರ್ಕೊಂಡ ಏನಾಯ್ತು ಅವಾಗೆಲ್ಲ ನೋಡಿದೀವಿ ನೋಡಿ. ರಾಜ್ಕುಮಾರ್, 1 ನಿಮಿಷ, ರಾಜ್ಕುಮಾರ್ ತೀರ್ಕೊಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ, ನಮಗೆ ಫಸ್ಟ್ ಏನೇ ಇನ್ಫಾರ್ಮೇಶನ್ ಕೊಡಲೇ ಇಲ್ಲ ಫ್ಯಾಮಿಲಿ ಅಂತ ಮಾಹಿತಿ ಪಬ್ಲಿಕ್ಕಿಗೆ ಮಾಡಿಬಿಟ್ರು. ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಭಾಳ ಹಿಂಸೆ ಪಟ್ಟಿದ್ವಿ. ನನಗೆ ಗೌರವ ಇದೆ ಅವ್ರ ಮೇಲೆ, ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ನಾನು ಅವರ ಚಿತ್ರಗಳನ್ನು ನೋಡೇ ಮಾನವೀಯತೆ, ತಾಯಿ ಹೃದಯ ಅಂತಕ್ಕಂಥದ್ದು ನನಗಿದ್ರೆ ಬಡವರ ಬಗ್ಗೆ ಅವ್ರ ಸಿನಿಮಾ ನೋಡೇ ಕಲ್ತಿರೋದು. ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ನಿಮಗೆ ಗೊತ್ತಿದೆ. ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ. ಆದರೆ ಇಲ್ಲಿ ಅವತ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡಿಬಿಟ್ರು. ನಂತರ ಅವರ ಮೃತದೇಹವನ್ನು ಅವ್ರ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಅವ್ರೇನು ಕಣ್ಣದಾನ ಮಾಡಬೇಕು ಅಂತಿದ್ದ, ಅದಕ್ಕೆ ಆಪರೇಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಅಷ್ಟರೊಳಗೆ ಜನ ಎಲ್ಲ ಗ್ಯಾದರ್. ನಾನು ಹೋದೆ ವಿಷಯ ಗೊತ್ತಾಗ್ತಿದ್ದಂಗೆ. ಆಮೇಲೆ ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನು ಮಾಡಬೇಕೋ ಮಾಡಿದ್ವಿ, ನೀಟಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ. ನನಗೆ ಅವತ್ತು ನಮ್ಮ ಸರ್ಕಾರದ ಇಮೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು, ಗೋಲಿಬಾರ್ ಆಯಿತು, 2 ತೀರ್ಕೊಂಡ್ರು. ಅದಾದ್ಮೇಲೆ ಕಂಟ್ರೋಲಿಗೆ ತಂದು ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯ್ತಾ, ನಾನೇ ಮುಖ್ಯಮಂತ್ರಿ ಇದ್ದೆ. ಆದರೆ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಹೋದಾಗ ಇದೇ ನಮ್ಮ ಜಾಸ್ತಿ ಜನ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ. ಅದರಿಂದ ಅದನ್ನು ಇದಕ್ಕೆ ಹೋಲಿಕೆ ಮಾಡೋದು ಆಕ್ಚುಲಿ ಅವ್ರ ಸಣ್ಣತನ ಅಷ್ಟೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.